ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ತನಿಖೆಗೆ ಸರ್ಕಾರ ಆದೇಶವನ್ನ ನೀಡಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿರುವಂತಹ ಕಾರ್ಖಾನೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ಕಾರ್ಖಾನೆ ಅಕ್ರಮಗಳ ತನಿಖೆಗೆ ಸರ್ಕಾರ ಆದೇಶವನ್ನ ನೀಡಿದೆ. ಕಿತ್ತೂರಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿರುವಂತಹ ಕಾರ್ಖಾನೆ ಇಬ್ಬರು ವಿಶೇಷ ವಿಚಾರಣಾಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ನೀಡಿದೆ ಸರ್ಕಾರ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ಬಗ್ಗೆ ತನಿಖೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಇಬ್ಬರು ವಿಶೇಷ ವಿಚಾರಣಾಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಇಬ್ಬರು ವಿಶೇಷ ವಿಚಾರಣಾಧಿಕಾರಿಗಳನ್ನ ನೇಮಿಸಲಾಗಿದೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ತನಿಖೆಗೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಎಸಿ ಇಂಗಳಗಿ ಹಾಗೂ ನಿವೃತ್ತ ಅಪರ ನಿಬಂಧಕ ಎಸ್ಎಂ ಕಲೂತಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಇಬ್ಬರು ವಿಶೇಷ ವಿಚಾರಣಾಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನ್ಯಾಯಾಧೀಶ ಎಸ್ಸಿ ಇಂಗಳಗಿ ಹಾಗೂ ನಿವೃತ್ತ ಅಪರ ನಿಬಂಧಕ ಎಸ್ಎಂ ಕಲೂತಿ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಆದೇಶವನ್ನ ನೀಡಿದೆ. ಆಡಳಿತಾತ್ಮಕ ಹಾಗೂ ಹಣಕಾಸು ಅವ್ಯವಹಾರಗಳ ಆರೋಪಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಆಡಳಿತಾತ್ಮಕ ಹಾಗೂ ಹಣಕಾಸು ಅವ್ಯವಹಾರಗಳು ಅಲ್ಲಿ ನಡೆದಿದ್ವು ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. 3 ತಿಂಗಳ ಒಳಗಾಗಿ ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸುವಂತೆ ಸರ್ಕಾರ ಸೂಚನೆಯನ್ನ ಕೂಡ ನೀಡಿದೆ. 3 ತಿಂಗಳೊಳಗಾಗಿ ಈ ಒಂದು ವಿಚಾರಣೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅನುಮೋದನೆ ಮೇರೆಗೆ ತನಿಖಾಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ಹೊರಡಿಸಿದೆ ಸರ್ಕಾರ. 2018-19ರಿಂದ 2022-23ರವರೆಗೆ ನಡೆದಿರುವಂತಹ ಅವ್ಯವಹಾರ, ಅಕ್ರಮ ಸಕ್ಕರೆ ಮಾರಾಟ, ಅವ್ಯವಹಾರ ಮತ್ತು ಅಕ್ರಮವಾಗಿ ಸಕ್ಕರೆ ಮಾರಾಟ ಮಾಡಲಾಗ್ತಾ ಇತ್ತು ಈ ಕಾರ್ಖಾನೆಯಲ್ಲಿ ಅನ್ನುವಂತಹ ಆರೋಪಗಳು ಕೇಳಿಬಂದಿದ್ವು. ಸಂಗ್ರಹ ಸಾಮಗ್ರಿ ಖರೀದಿಯಲ್ಲಿನ ಅಕ್ರಮ, ಆಡಳಿತಾತ್ಮಕ ಲೋಪದೋಷಗಳು, ನಿಯಮಬಾಹಿರವಾಗಿ ಹಣಕಾಸು ವ್ಯವಹಾರ ನಡೆಸಿದಂತಹ ಆರೋಪ, ಈ ಎಲ್ಲದರ ಕುರಿತಂತೆ ತನಿಖೆಯನ್ನ ನಡೆಸಲಿದೆ ಈ ಟೀಮ್. ಈ ಟೀಮ್ ಅನ್ನ ಏನು ನಿಯೋಜನೆಗೊಳಿಸಲಾಗಿದೆ, ಆದೇಶವನ್ನ ನೀಡಲಾಗಿದೆ, ತನಿಖೆಗಾಗಿ ನಿಯುಕ್ತಿಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನ ನಡೆಸುತ್ತೆ ತಂಡ. ಇಬ್ಬರು ವಿಚಾರಣಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಸಕ್ಕರೆ ಕಾರ್ಖಾನೆ ಅಕ್ರಮಗಳ ಬಗ್ಗೆ ನಿರಂತರವಾಗಿ ಹೋರಾಟ ನಡೆದುಕೊಂಡು ಬಂದಿದ್ವು. ದೂರನ್ನ ಕೂಡ ದಾಖಲಿಸಿದ್ರು ಕಿತ್ತೂರು ಭಾಗದ ರೈತರು. ಸೂಕ್ತ ತನಿಖೆ ನಡೆಸೋದಾಗಿ ಭರವಸೆಯನ್ನ ನೀಡಿದ್ರು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಇದೀಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ತನಿಖೆಗೆ ಸರ್ಕಾರ ಆದೇಶವನ್ನ ನೀಡಿದೆ.